ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಈಶ್ವರ್. ಡೆಲ್ಲಿಯಲ್ಲಿ ಜಂತರ್ ಮಂತರ್ ಕಾರ್ಯಕ್ರಮದಲ್ಲಿ ಉಪವಾಸ ಸತ್ಯಾಗ್ರಹ ಕೂತಿದ್ದ ಸೋನಂ ವಾಂಗ್ಚುಕ್ ಅವರು ಜೊತೆಗೆ ಅಭಿಜಿತ್ ಸಿಜೆಪಿ ಪಾರ್ಟಿಯ ಸಂಸ್ಥಾಪಕರು ಜೊತೆಗೆ ಇನ್ನ ಕೆಲವು ಸಂಘ ಸಂಸ್ಥೆಗಳ ಜೊತೆ ಕೈಗೂಡಿ ಈ ನೀಟ್ ಎಕ್ಸಾಮ್ ವಿರುದ್ಧ ಹೋರಾಡಬೇಕು ಅಂತ ಜಂತರ್ ಮಂತರ್ ಕಾರ್ಯಕ್ರಮದ ಮುಖಾಂತರ ಪಾರ್ಲಿಮೆಂಟ್ಗೆ ನುಗ್ಗಲು ಪ್ರಯತ್ನ ಪಟ್ಟಿದ್ದಾಗ ಅಲ್ಲಿ ಇರೋ ಪೊಲೀಸ್ ಅವರು ಕೂಡ ಅವರನ್ನ ಹ್ಯಾಂಡಲ್ ಮಾಡಿದ್ದಾರೆ. ಸೊ ತಡೆದಿದ್ದಾರೆ. ಅದನ್ನ ತಡೆದಿರೋ ರೀತಿ ನೋಡಿದ್ರೆ ಬಹಳ ಭಯಂಕರವಾಗಿದೆ. ಸೊ ನ್ಯಾಯ ಕೇಳಕ್ ಬಂದವ್ರಿಗೇನೆ ಈಗ ಪೆಟ್ಟು ಬೀಳ್ತಾ ಇದೆ ಅಂದ್ರೆ ನಮ್ಮ ದೇಶ ಯಾವ ರೀತಿಯಲ್ಲಿ ಇದೆ ಅಂತ ನಾವು ಊಹಿಸ್ಕೊಳಕ್ ಹೋಗ್ತಾ ಇಲ್ಲ. ಈಗ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ತುಂಬಾ ಸ್ಟ್ರಾಂಗ್ ಆಗಿದೆ, ಆದ್ರೆ ಅದಕ್ಕಿಂತ ಸ್ಟ್ರಾಂಗ್ ಆಗಿರೋ ಮೀಡಿಯಾ ನಮ್ಮ ದೇಶದ 4ನೇ ಭಾಗ ಆದ ಮಾಧ್ಯಮ ಈಗ ಎಲ್ಲ ನೆಗೆಟಿವ್ ಆಗಿ ತೋರಿಸ್ತಾ ಇದೆ. ಸೊ ಅವ್ರಿಗೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ ಅನ್ಸುತ್ತೆ. ಮುಂದೊಂದು ದಿನ ನಮ್ಮ ಮಕ್ಕಳು, ನಮ್ಮ ಅಣ್ಣ ತಮ್ಮದಿರು ಅಥವಾ ಅವರ ನೆಕ್ಸ್ಟ್ ಬರೋ ಜನ್ರೇಷನ್ಗಳಲ್ಲಿ ಇವ್ರ ಮಕ್ಕಳು ಕೂಡ ಇರ್ತಾರೆ, ಇವರ ಅಣ್ಣ ತಮ್ಮದಿರ ಮಕ್ಕಳು ಕೂಡ ಇರ್ತಾರೆ ಅನ್ನೋದನ್ನ ಯೋಚನೆನೂ ಮಾಡ್ತಾ ಇಲ್ಲ. ಇದರಲ್ಲಿ ಹೋರಾಟ ಮಾಡ್ತಾ ಇರೋದು ಮುಖ್ಯವಾಗಿ ನೀಟ್ ಎಕ್ಸಾಮ್ನಲ್ಲಿ ನಡೆಯುತ್ತಿರೋ ಅವ್ಯವಹಾರಗಳನ್ನ ತಡೆಯೋಕ್ಕೋಸ್ಕರ. ಇನ್ನು ಮುಂದೆ ಯಾವುದೇ ಎಜುಕೇಷನ್ನಲ್ಲಿ ಈ ರೀತಿ ಅಕ್ರಮಗಳು ನಡಿಬಾರ್ದು ಅಂತ. ಕಳೆದ ಬಾರಿ ನಮ್ಮ ನರೇಂದ್ರ ಮೋದಿಜಿ ಅವರು ಸರ್ಕಾರ ಬರಬೇಕಾದ್ರೆ ಅದಕ್ಕೂ ಮುಂಚೆನೆ ಅಣ್ಣಾ ಹಜಾರೆ ಅವರು 2011ರಲ್ಲಿ ಹೋರಾಟ ಮಾಡಿದ್ರು. ಅದು ಕೆಲವು ಸ್ಕ್ಯಾಮ್ಗಳ ಮುಖಾಂತರ. ಆ ಸ್ಕ್ಯಾಮ್ನಲ್ಲಿ ದೇಶ ಭ್ರಷ್ಟಾಚಾರದ ವಿರುದ್ಧ ನಲಿಗಿ ಹೋಗಿತ್ತು. ಸೊ ಹಾಗಾಗಿ ಆವಾಗ ಅಣ್ಣಾ ಹಜಾರೆ ಅವರು ನಿಂತು ಹೋರಾಟ ಮಾಡಿದ್ರು. ಈಗ ಸೋನು ವಾಂಗ್ಚುಕ್ ಅವರು ಹೋರಾಟ ಮಾಡ್ತಾ ಇದ್ದಾರೆ 2006ರಲ್ಲಿ. ಅದು ಉಪವಾಸ ಸತ್ಯಾಗ್ರಹ ಮಾಡಿದ್ರು. ಅವರು ನಿಯರ್ಲಿ ಈಗ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ದಾರೆ ಎಲ್ರನ್ನು. ಅದು ಬಲವಂತವಾಗಿ ಪೊಲೀಸರು ಬಂದು. ಬ್ರಿಟಿಷರೇ ಸತ್ಯಾಗ್ರಹ ಮಾಡಿದ್ರೆ, ಉಪವಾಸ ಸತ್ಯಾಗ್ರಹ ಮಾಡಿದ್ರೆ ಅವರೇ ಕರುಣೆ ತೋರಿಸ್ತಾ ಇದ್ರು. ಸೊ ಇಲ್ಲಿ ನಮ್ಮ ದೇಶದಲ್ಲಿರುವ ರಾಜಕಾರಣಿಗಳು ಯಾವ ರೀತಿಗೆ ಪ್ರಿಪೇರ್ ಆಗಿದ್ದಾರೆ ಅಂದ್ರೆ, ಪೊಲೀಸರು ಕರೆಸಿ ಆ ವಿದ್ಯಾರ್ಥಿಗಳಿಗೆ, ಯುವಕರ ಮೇಲೆ ಮತ್ತು ಅವರ ತಂದೆ ತಾಯಿಗಳ ಮೇಲೆ ಹಲ್ಲೆ ಮಾಡ್ತಾ ಇರೋ ವಿಡಿಯೋಗಳು ನೋಡ್ತಾ ಇದ್ರೆ ತುಂಬಾ ಬೇಜಾರಾಗುತ್ತೆ. ಇದು ಸಾಕಷ್ಟು ಬಾರಿ ನಾವು ಎಲ್ಲ ಹೋರಾಟಗಳಲ್ಲಿ ನೋಡಿರ್ತೀವಿ. ಪೊಲೀಸರು ಬಂದು ಏನು ತಡೆಯೋದನ್ನ ಮಾಡ್ತಾ ಇರ್ತಾರೆ. ಸೊ ಅವ್ರ ಕರ್ತವ್ಯ ಮಾಡ್ತಾ ಇರ್ತಾರೆ, ಮಾಡೋದು ತಪ್ಪಂತ ಹೇಳಲ್ಲ. ಆದ್ರೆ ಅತಿರೇಕವಾಗಿ ಮಾಡ್ತಾ ಇರೋದು ಬಹಳ ತಪ್ಪು ಆಗತ್ತೆ. ಜೊತೆಗೆ ಸುಮಾರು ಜನಕ್ಕೆ ಬ್ಯಾಡ್ಜ್ಗಳೇ ಇಲ್ಲ. ಅವ್ರು ಪೊಲೀಸರು ಅಥವಾ ಇನ್ಯಾರೋ ಏನು ಅಂತಾನೂ ಗೊತ್ತಾಗ್ತಾ ಇಲ್ಲ. ಸೊ ಕೆಲವ್ರಂತೂ ನೋಡಿದ್ರೆ ರೌಡಿಗಳ ತರ ವರ್ತಿಸ್ತಾ ಇದ್ದಾರೆ ವಿದ್ಯಾರ್ಥಿಗಳ ಮೇಲೆ. ಸೊ ಅವ್ರು ಕೇಳ್ತಾ ಇರೋದಾದ್ರು ಏನು? ಅವ್ರು ಕೇಳ್ತಾ ಇರೋದು ಜಸ್ಟಿಸ್ನ ಕೊಡೋಕ್ಕಾಗಲ್ಲ ಅಂತಂದ್ರೆ ಒಬ್ರನ್ನ ಈಗ ಧರ್ಮೇಂದ್ರ ಪ್ರಧಾನ್ ರಿಸೈನ್ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಏನಕ್ಕೆ ಕೇಳ್ತಾ ಇದ್ದಾರೆ? ನೀಟ್ ಎಕ್ಸಾಮ್ ಕಂಟಿನ್ಯೂಸ್ಲಿ ಲೀಕ್ ಆಗ್ತಾನೆ ಬರ್ತಾ ಇದೆ, ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾನೆ ಬರ್ತಾ ಇದೆ. ಸೊ ಡಾಕ್ಟರ್ಸ್ಗಳನ್ನ ನಾವು ಒಳ್ಳೆ ಡಾಕ್ಟರ್ಗಳನ್ನ, ಎಕ್ಸ್ಪೀರಿಯನ್ಸ್ ಡಾಕ್ಟರ್ಗಳನ್ನ ನಾವು ನೋಡ್ಬೇಕು ಅಂದ್ರೆ ದುಡ್ಡು ಮುಖಾಂತರ ನೋಡಕ್ಕಾಗಲ್ಲ. ಅವ್ರ ವಿದ್ಯಾರ್ಹತೆ, ಅವರ ಎಕ್ಸ್ಪೀರಿಯನ್ಸ್ ಮೇಲೆ ನಾವು ಯಾವ ಡಾಕ್ಟರ್ ಒಳ್ಳೆಯವರು ಏನು ಅಂತ ನೋಡ್ತೀವಿ. ಆದ್ರೆ ನೀಟ್ ಎಕ್ಸಾಮ್ ಮುಖಾಂತರ ಪಾಸ್ ಆಗಿ ಬರೋರು ಯಾರು? ಡಾಕ್ಟರ್ಸ್. ಸೊ ಅವರು ಎಕ್ಸಾಮ್ ಪಾಸ್ ಮಾಡಿ ಬರ್ತಾರೆ. ಅಲ್ಲಿ ಇರೋ ಯಾರು ಇನ್ಫ್ಲೂಯೆನ್ಸ್ ಅಲ್ಲಿ ಮಾಡಿ ಬರ್ತಾರೋ, ದುಡ್ಡು ಕೊಟ್ಟು ಬರ್ತಾರೋ ಡಾಕ್ಟರ್ ಆಗಿರ್ತಾರೆ. ಸೊ ಅವರು ಪ್ರಯೋಗಗಳನ್ನ ಯಾರ ಮೇಲೆ ಮಾಡ್ತಾರೆ? ಜನಸಾಮಾನ್ಯಗಳ ಮೇಲೆ ಮಾಡ್ತಾರೆ. ಈಗಾಗಲೇ ವ್ಯವಸ್ಥೆಗಳು ಸುಧಾರಣೆಗೆ ಬರ್ತಾ ಇದೆ, ಕೆಲವು ಕಡೆ ಬಂದಿಲ್ಲ, ಕೆಲವು ಕಡೆ ಕ್ಲೀನಾಗಿ ಹಾಸ್ಪಿಟಲೈಸೇಷನ್ ಇಲ್ಲ, ಏನಿಲ್ಲ. ಸೊ ಇದೆಲ್ಲ ಬೆನಿಫಿಟ್ ಕಾಲೇಜ್ಗಳು ಮಾಡ್ತಾ ಇದ್ದಾರೋ ಅಥವಾ ಇದರಿಂದ ಯಾರಿದ್ದಾರೆ? ಸೊ ಎಜುಕೇಶನ್ನ ಯಾವ ರೀತಿ ಕೊಡಬೇಕು ಮಕ್ಕಳಿಗೆ? ಸೊ ಎಜುಕೇಶನ್ ಬಿಸ್ನೆಸ್ ಆಗ್ಬಿಟ್ಟಿದೆ. ಯಾರೋ ಒಬ್ರು ಮೊನ್ನೆ ಕೂಡ ಯಾರೋ ಹೇಳ್ತಾ ಇದ್ರು, ನಾವು ಎಜುಕೇಶನ್ ಬಿಸ್ನೆಸ್ ಮಾಡ್ತಾ ಇದೀವಿ ಅಂತ. ಸೊ ಹಾಗಾಗಿ ಖಂಡಿತವಾಗ್ಲೂ ಈ ರೀತಿ ನಾವು ಮಾಡ್ತಾ ಕೊನೆಗೆ ಯಾವ ರೀತಿ ಆಗೋಗ್ತೀವಿ ಅಂದ್ರೆ, ಎಲ್ಲವೂ ದುಡ್ಡಿನಿಂದನೇ ಆಗಬೇಕು, ದುಡ್ಡು ಮುಖಾಂತರನೇ ನಾವು ಪರ್ಚೇಸ್ ಮಾಡಬೇಕಾಗತ್ತೆ. ಸೊ ಒಳ್ಳೆಯ ವಿದ್ಯಾರ್ಥಿಗಳು ಬರಬೇಕು, ಒಳ್ಳೆಯ ಎಕ್ಸ್ಪೀರಿಯನ್ಸ್ ಇರೋ ಬಡವರಾಗಲಿ ಶ್ರೀಮಂತ ಆಗಲಿ, ಅವನ ಟ್ಯಾಲೆಂಟ್ ಮೇಲೆ, ಅವನ ವಿದ್ಯಾರ್ಥಿ ಮೇಲೆ ಅವನು ಮುಂದೆ ಬರಬೇಕಾಗತ್ತೆ. ಕೆಲವು ಕಾಲೇಜ್ಗಳು ಪೇಮೆಂಟ್ ಸೀಟ್ಸ್ಗಳಂತ ಕೊಡ್ತಾರೆ. ಸೊ ಅದಕ್ಕೆ ವಿದ್ಯಾರ್ಹತೆ ಇರಬೇಕು ಹೊರತು ದುಡ್ಡಿನ ಅರ್ಹತೆಯಿಂದ ಆಯ್ಕೆ ಆಗ್ತಾ ಹೋಗ್ತಾ ಇರ್ತಾರೆ. ಕ್ಲೀನಾಗಿ ಹ್ಯಾಂಡಲ್ ಮಾಡಬೇಕಾಗಿರುವ ಜೊತೆಗೆ ಡೆಲ್ಲಿ ಕಮಿಷನರ್ ಅವ್ರನ್ನು ಕೂಡ ಚೇಂಜ್ ಮಾಡ್ತಾರೆ 17ನೇ ತಾರೀಕು. 20ನೇ ತಾರೀಕುವರೆಗೂ 20ನೇ ತಾರೀಕು ಜಂತರ್ ಮಂತರ್ ಕಾರ್ಯಕ್ರಮದ ಮುಖಾಂತರ ಪಾರ್ಲಿಮೆಂಟ್ ಮುಂದೆ ಹೋರಾಟ ಮಾಡಬೇಕು ಅಂತ, ಶಾಂತಿಯುತವಾಗಿ ಮಾಡಬೇಕು ಅಂತ ಬರ್ತಾರೆ. ಆದರೆ ಅಲ್ಲಿ ಮಾತಾಡ್ತಾ ಇರೋ ಭಾಷಣ ಮಾಡ್ತಾ ಇರೋ ಟೈಮ್ನಲ್ಲೇ ಪೊಲೀಸ್ ಅವರು ಅಟ್ಯಾಕ್ ಮಾಡ್ತಾರೆ. ಸೊ ಇದು ಪೊಲೀಸ್ ಅವ್ರ ತಪ್ಪ, ರಾಜಕೀಯವ್ರ ತಪ್ಪ, ಇಲ್ಲಿ ನಮ್ಮ ತಪ್ಪ, ಅವ್ರ ತಂದೆ ತಾಯಿಗಳ ತಪ್ಪ, ಇನ್ನ ಡಾಕ್ಟ್ರು ಮಾಡ್ಸೋಕೆ ಈ ನೀಟ್ ಎಕ್ಸಾಮ್ ಬರ್ಸೋದೇ ತಪ್ಪ? ಸೊ ಇದು ಸಿಸ್ಟಮ್ ಕ್ಲೀನ್ ಆಗ್ಬೇಕು ಅಂದ್ರೆ ಒಬ್ಬ ವ್ಯಕ್ತಿ ಬಂದಿರ್ತಾನೆ, ಆ ವ್ಯಕ್ತಿ
ಅವನ ಹಿಂದೆ ಸ್ವಾರ್ಥ ಇಟ್ಕೊಂಡಿದ್ದಾನೋ ಇಲ್ವೋ ಜನಸಾಮಾನ್ಯರಿಗೆ ದೇವರಾಣೆ ಅದು ಗೊತ್ತಾಗಲ್ಲ. ಸೊ ಹೇಳ್ಬೋದು, ಓ ಆ ಟ್ರಿಕ್ ಯೂಸ್ ಮಾಡ್ತಾ ಇದ್ದಾರೆ, ಇವರು ಪೊಲಿಟಿಕಲ್ಗೆ ಬರೋಕ್ಕೆ ಇದನ್ನೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ ಅಂತ. ಸೊ ಇರಲಿ, ಒಳ್ಳೆ ರೀತಿಲಿ ಪೊಲಿಟಿಕಲ್ ಬಂದರೂ ಏನು ತೊಂದರೆ ಇಲ್ಲ. ಬಟ್ ಆದರೆ ಭ್ರಷ್ಟಾಚಾರ ಮಾಡೋದು ಮತ್ತು ಈ ವಿದ್ಯಾರ್ಥಿಗಳ ಜೀವನ ಜೊತೆ ಆಟ ಆಡೋದನ್ನ ಮೊದಲು ನಿಲ್ಲಿಸ್ಬೇಕು. ಇದು ಯಾವಾಗ ಸ್ಟಾಪ್ ಆಗುತ್ತೆ ಆವಾಗ ನಮ್ಮ ಸಮಾಜ ಒಳ್ಳೆಯ ದಿಕ್ಕಿನಲ್ಲಿ ಹೋಗುತ್ತೆ ಅನ್ನೋದೇ ಯಾವುದೇ ತಪ್ಪಿಲ್ಲ. ಹಾಗಾಗಿ ಯಾರು ನೆಗೆಟಿವ್ ಆಗಿ ಮಾತಾಡೋಕೆ ಹೋಗ್ಬೇಡಿ. ಯಾಕಂದರೆ ನಾವು ಪ್ರಶ್ನೆ ಮಾಡಬೇಕು. ಪ್ರಶ್ನೆ ಮಾಡೋರನ್ನೇ ತಪ್ಪು ಅಂತ ಹೇಳಿದ್ರೆ, ನೀವು ಪ್ರಶ್ನೆ ಮಾಡಿದಾಗ ನಿಮ್ಮ ವೇ ಆಫ್ ಥಿಂಕಿಂಗೇ ಡಿಫ್ರೆಂಟ್ ಇರ್ಬೋದು, ಅವರ ವೇ ಆಫ್ ಥಿಂಕಿಂಗೇ ಡಿಫ್ರೆಂಟ್ ಇರ್ಬೋದು. ಆದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು, ನಿಮ್ಮ ಫ್ಯೂಚರಲ್ಲಿರೋ ಮಕ್ಕಳುಗಳು ಡಾಕ್ಟರ್ ಆಗಬೇಕು ಅಂದಾಗ ಈ ರೀತಿ ಭ್ರಷ್ಟಾಚಾರ ಆಗಿ ಇಷ್ಟ ಬಂದವ್ರು ಡಾಕ್ಟರ್ ಆಗ್ತಾ ಇದ್ರೆ, ಜನಸಾಮಾನ್ಯಗಳು ಯಾವುದೋ ಹುಷಾರಿಲ್ಲ ಏನೋ ಅಂತ ಹೋದ್ರೆ ಅವ್ರು ಕೊಡೋ ಟ್ಯಾಬ್ಲೆಟ್ ಇಂಜೆಕ್ಷನ್ ತೊಗೊಂಡು ನೆಗೆದು ಬಿದ್ದರೆ ಏನು ಪ್ರಯೋಜನ? ಸೊ ಹಾಗಾಗಿ ಎಜುಕೇಷನ್ ಸಿಸ್ಟಮ್ ಕ್ಲೀನಾಗಿ ಸರಿ ಹೋಗಬೇಕು. ಸೊ ಇದನ್ನ ನಾವು ಯಾವತ್ತೂ ಎಲ್ಲಿಯೂ ಬಿಟ್ಕೊಡ್ಬಾರ್ದು. ಭ್ರಷ್ಟಾಚಾರ ಎಲ್ಲ ಕಡೆ ಮಾಡ್ತಾನೆ ಬರ್ತಾ ಇರ್ತಾರೆ. ಜನ ಹೇಗೆ ಅಂತ ಹೇಳಿದ್ರೆ, ಇವತ್ತು ಅಂದರೆ ನಾವು ಕೂಡ ಜನನೇ. ಸೊ ನಮ್ಮನ್ನು ಸೇರಿಸ್ಕೊಂಡು ಹೇಳ್ತಾ ಇದ್ದೀವಿ, ಈ ದೇವ್ರಿಗೆ ಕೈ ಮುಗಿತಾ ಏನು ಹೇಳ್ತೀವಿ, ದೇವರೇ ನಮ್ಗೆ ಒಳ್ಳೇದು ಮಾಡಪ್ಪ, ನನಗೆ ಈ ಕೆಲಸ ಆಗಲಿ, ನನಗೆ ಪ್ರಯತ್ನ ಪಡ್ತಾ ಇದ್ದೀನಿ, ಈ ಕೆಲಸ ಆಗೋಗಿ ಮಾಡಪ್ಪ. ಏನೋ ಕೆಲಸ ಇರ್ಬೋದು, ಸೊ ಒಂದು ಮಾಡಿಕೊಟ್ರೆ ನಿನಗೊಂದು ಈ ಸೇವೆ, ಈ ಪೂಜೆ ಈ ರೀತಿ ಮಾಡ್ತೀನಿ. ದುಡ್ಡು ಕಾಸು ಅಂತಾನೆ ಏನಲ್ಲ, ಏನೋ ಒಂದು ಹೆಜ್ಜೆ ನಮಸ್ಕಾರ ಅವು ಇವು ಏನೋ ಮಾಡ್ತಾ ಇರ್ತಾರೆ ಭಕ್ತಾದಿಗಳು. ಸೊ ಇದನ್ನ ಮಾಡ್ತೀನಿ ಅಂತ ಹರಕೆ ಹಚ್ಕೋತಾರಲ್ಲ, ಅದೇ ಫಸ್ಟ್ ಅಟೆಂಪ್ಟು ಅಲ್ವಾ? ಸೊ ದೇವರು ನಮಗೆ ಏನು ಕಾಲಾವಕಾಶ ಕೊಟ್ಟಿರ್ತಾನೆ ನಮ್ಮ ಸಮಯ ಜೀವನದಲ್ಲಿ, ಅದರಲ್ಲಿ ನಾವು ಆದಷ್ಟು ಒಳ್ಳೇದು ಮಾಡಬೇಕು. ಆಗ್ಲಿಲ್ವಾ ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಇರಬೇಕು. ಅದನ್ನು ಬಿಟ್ಬಿಟ್ಟು ಅವ್ರನ್ನು ಪ್ರಶ್ನೆ ಮಾಡಬೇಡಿ ಅಂತ ಹೇಳಲ್ಲ. ಆದರೆ ನಿಮ್ಮ ಇಂಟೆನ್ಷನ್ ಕೂಡ ಒಳ್ಳೇದಾಗಿರಲಿ. ಒಳ್ಳೆಯವ್ರನ್ನ ಪ್ರಶ್ನೆ ಮಾಡಿದಷ್ಟು ಅವರು ಇನ್ನೂ ಒಳ್ಳೆತನ ಹೊರಗಡೆ ಬರುತ್ತೆ. ಹಾಗಾಗಿ ನೀವು ಯಾರನ್ನೇ ಏನೂ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಈ ಧರ್ಮೇಂದ್ರ ಪ್ರಧಾನ್ ಅವರು ಆದಷ್ಟು ರಿಸೈನ್ ಮಾಡಿ ಹೋಗಬೇಕು, ಕೆಳಗಿಳಿಬೇಕು. ಇಲ್ವಾ ತಪ್ಪನ್ನು ಸರಿ ಮಾಡ್ಕೊಂಡು ಹೋಗಬೇಕು. ಕೆಲವು ಮಾಡಿ ತಪ್ಪೇ ಮಾಡಲ್ಲ ಅಂತೆಲ್ಲ, ತಪ್ಪು ಪ್ರತಿಯೊಬ್ಬ ಮನುಷ್ಯ ಮಾಡೇ ಮಾಡ್ತಾನೆ. ಇದನ್ನ ಯಾರಿಂದನೂ ತಡೆಯೋಕ್ಕೂ ಆಗಲ್ಲ. ಹಾಗಾಗಿ ದಯವಿಟ್ಟು ಆದಷ್ಟು ನಿಮ್ಮ ಮಕ್ಕಳಿಗೆ, ನಿಮ್ಮ ಜೀವನಕ್ಕಾಗಿ ನೀವು ಮುಂದೆ ಭವಿಷ್ಯದಲ್ಲಿ ಚೆನ್ನಾಗಿ ಬದುಕಬೇಕು, ಅಥವಾ ಕೆಮ್ಮು ಜ್ವರ ಬಂತು ಇನ್ನೊಂದೇನೋ ಬಂತು ಅಂತ ಹೋದಾಗ ಒಳ್ಳೆಯ ಡಾಕ್ಟರ್ ಇರಬೇಕು. ಅದೇ ದುಡ್ಡು ಕಾಸು ಇಂದ ಪಾಸ್ ಮಾಡಿ ಬಂದಿರೋರಿಗೆ ಪಾಪ ಅದು ಎಜುಕೇಷನ್ನು ಅವರು ಆ ರೀತಿ ಓದ್ತಿದ್ದಾರೋ ಓದಿರಲ್ವೋ ಯಾರಿಗೆ ಗೊತ್ತು. ಸೊ ಹಾಗಾಗಿ ಎಜುಕೇಷನ್ನಲ್ಲಿ ಪೇಮೆಂಟ್ ಸೀಟ್ ಇರೋದನ್ನ ಮೊದಲು ತೆಗೆದಾಕಬೇಕು. ಯಾರಿಗೆ ಅವಕಾಶ ಇದೆ ಅವರು ತಗೊಳ್ಳಿ. ಸೊ